ನಕ್ಸಲ್ ನಂಬುವುದಿಲ್ಲ. ಇದು ವಿಷಯ ಭಾಳ ಪ್ರಮುಖವಾದ ವಿಷಯ. ನೋಡಿರಿ, ಅಂಬೇಡ್ಕರ್ ಅವರು ತಮ್ಮ ಜೀವನ ಪರ್ಯಂತ ಗಾಂಧೀಜಿಯವರು ವಿರೋಧ ಮಾಡಿದರು. ನಗರದ ವ್ಯವಸ್ಥೆಯಲ್ಲಿ ಇದ್ಕೊಂಡು, ನಾಗರಿಕ ವ್ಯವಸ್ಥೆಯಲ್ಲಿ ಇದ್ಕೊಂಡು ವಿರೋಧ ಮಾಡಿದರು. ಕೆಲವೇ ಅವರು ಅರ್ಥ ಆಗದೆ ಹೋದರು ಗಾಂಧೀಜಿಯವರು. ಆದರೂ ಕೊನೆಗೆ ಗಾಂಧೀಜಿಯವರ ಮಾರ್ಗದರ್ಶನದಂತೆ ಅವ್ರಿಗೆ ಏನಪ್ಪ ಅಂದ್ರೆ ನೆಹರು ಅವರು ಸಂವಿಧಾನ ಬರಲಿಕ್ಕೆ ಕೊಟ್ಟರು. ಇದರ ಅರ್ಥ ಏನಪ್ಪ ಅಂತಂದ್ರೆ ಅವ್ರೊಳಗೆ ಮಾತುಕತೆ ಆಗಿಲ್ಲ, ಕೂತು ಮಾತಾಡಬೇಕು. ಮಾತುಕತೆ ಆಗಿಲ್ಲ ನಿಮ್ಗೆ ಯಾರು ಹೇಳಿದರು? ನಿರಂತರ ಈ ವೇದಿಕೆ ಜನ ಬೆನ್ನು ಹತ್ತಿದ್ದಾರೆ ಅವ್ರಿಗೆ. ಅಂದಾಗ ಅವ್ರು ಬಂದಿದ್ದಾರೆ ನಾಡಿಗೆ. ಇನ್ನಾದರೂ ಅಂಥ ನಗರ ನಕ್ಸಲರು ಅವರು ಇವರು ಅನ್ನೋಕ್ಕಿಂತ ಅವ್ರು ನಮ್ಮವರು, ಅವ್ರು ನಮ್ಮೊಳಗೆ ತಗೊಳ್ರಿ, ಅವ್ರಿಗೆ ಬದುಕಿ ಅನುಕೂಲ ಮಾಡಿಕೊಡ್ರಿ. ಸಮಾಜದಲ್ಲಿ ಬದಲಾವಣೆ ಮಾಡಲಿಕ್ಕೆ ಅನುಕೂಲ ಅಂತವ್ರು. ಪಾಪ ಆದಿವಾಸಿಗಳಿಗೆ ಕಾಡಿನಲ್ಲಿ ಅವರಿಗೆ ಮನೆಗಳಿಲ್ಲ, ಹೊಲ ಇಲ್ಲ, ಮತ್ತೇನೂ ಇಲ್ಲ. ಅದ್ರ ಜೊತೆಗೆ ನಾಡಿನೆಲ್ಲ SC ST ಇವತ್ತಿನೂ ಸ್ವಲ್ಪ ಅನುಕೂಲ ಏನೋ ಅಂತಾರೆ. ಅಂಬೇಡ್ಕರ್ ಅವರ ಒಂದು ಏನಪ್ಪ ಅಂತಂದ್ರೆ ಮಾರ್ಗದರ್ಶನದಂತೆ ಅನ್ರಿ, ಅಥವಾ ಅಂಬೇಡ್ಕರ್ ಅವರ ಒಂದು ಸಂವಿಧಾನದಿಂದ ಆಗಲಿ ಒಂದಿಷ್ಟೇನೋ ಬದುಕು ಕಟ್ಕೊಳ್ಳಿಕ್ಕಿದ್ದಾರೆ. ಅದ್ರ ಬಗ್ಗೆ ನಾವು ಸಿಂಪಥೆಟಿಕ್ ಆಗಿ ನೋಡ್ಬೇಕು ವಿನಃ ಅವು ಪ್ರತಿಯೊಂದರಲ್ಲೂ ಸಂಶಯ ಹುಡುಕೆ ಇದು ಹೆಂಗೆ ಬಂತು, ಅದು ಹೆಂಗೆ ಬಂತು ಇಲ್ಲ. ಕೆಲವೊಂದು ಹೇಳಲಿಕ್ಕೆ ಆಗ್ತದೆ, ಒಂದು ಹೇಳಲಿಕ್ಕೆ ಆಗೋದಿಲ್ಲ. ಮನೆಗೆ ಬಂದಿದ್ದಾರೆ ಅವರು. ಇನ್ನು ಅವ್ರು ಮುಂದೆ ಮಾಡೋ ತಪ್ಪುಗಳು ಆಗಬಾರ್ದು, ಇಂಥ ತಪ್ಪು ಆಗಬಾರ್ದು, ಮರಳಿ ಮತ್ತು ನಕ್ಸಲರಾಗಬಾರ್ದು. ಆ ದಿಶೆಯಲ್ಲಿ ನಾವು ನಮ್ಮ ಯೋಜನೆಗಳನ್ನ ಹಾಕೋಬೇಕಾಗಿದೆ. ಎಲ್ಲ ದಿಶೆಯಲ್ಲೇ ಇವತ್ತು ನಾವು ನೋಡ್ಬೇಕು. ಇನ್ನೊಂದು ನಮ್ಮ ಅಣ್ಣಾಮಲೈ ಅಧ್ಯಕ್ಷ, ನಮ್ಗೆ BJP ಅಧ್ಯಕ್ಷ ತಮಿಳ್ನಾಡು, ಅವರು ಒಬ್ಬರು ಅಧಿಕಾರಿ ಆಗಿದ್ದವರು. ಅವರು ಇಂಥ ಅನೇಕ ಸಂಶಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪಡಿಸ್ರಿ. ಆದರೆ ನೀವು ತಿಳ್ಕೊಂಡಂಗೆ ನಕ್ಸಲರು ಸರ್ಕಾರದ ಮೇಲೆ ಪ್ರಭಾವ ಮಾಡ್ತಾರೆ ಅನ್ನೋದು ತಲೆ ತೆಗೀರಿ ಅದನ್ನು. ಯಾಕೆಂತಂದ್ರೆ ಇಲ್ಲಿ ವಿಚಾರವಾದಿಗಳಾಗಿರ್ಬೋದು, ಮತ್ತೇನಾಗಿರ್ಬೋದು, ಅವರು ಸಮಾಜನ ಹಾಳು ಮಾಡಲಿಕ್ಕೆ ಅಲ್ಲ. ಈ ಕಾಡಿಗೆ ಕಳಿಸೋರು ಯಾರು ಅಂತ ಮೊನ್ನೆ ಪ್ರಶ್ನೆ ಮಾಡಿದ್ರಿ. ಈಗಾಗಲೇ ಅಂಥ ಪ್ರಶ್ನೆಗಳು ಬರ್ತಾಯಿದ್ದಾರೆ. ಕಾಡಿಗೆ ಕಳಿಸಿದವರು ಇಲ್ಲಿಯ ಜಾತಿವಾದಿಗಳು, ಇಲ್ಲಿಯ ಬಡತನಕ್ಕೆ ಕಾರಣ ಆದಂಥವ್ರು, ಇಲ್ಲಿ ಉದ್ಯೋಗಗಳು ಸೃಷ್ಟಿ ಮಾಡಲಾರ್ದವ್ರು ಯಾರೋ ಇರ್ಬೋದು, ಕಾಂಗ್ರೆಸ್ಗರು ಇರಲಿ, BJPಗರು ಇರಲಿ, ಇಲ್ಲಿ ವ್ಯವಸ್ಥೆಗಳು ಇವರೆಲ್ಲ ಇವ್ರನ್ನ ಇವತ್ತಿಂಥ ಒಂದು ಭೀಕರ ಏನೋ ಬಂದು ಹಿಡ್ಕೊಂಡು ಹೋರಾಟ ಮಾಡೋ ಸ್ಥಿತಿ ತಂದಿರಿಸಿದ್ದಾರೆ. ಓಟ್ಲಿ ಇವ್ರು ಬದಲಾಗೋದಿಲ್ಲಪ್ಪ, ಆರಿಸಿ ಬಂದು ಮತ್ತೆ ಇದಾಗ ಮಾಡ್ತಾರಂತೆ. ಅದು ಸತ್ಯ ಅಲ್ಲ. ಈಗ ಕಳೆದ 75 ವರ್ಷಗಳಿಂದ ಆಯ್ಕೆ ಆದಂಥ ಸರ್ಕಾರ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ.